ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಕಡಲೆಕಾಯಿ ಬೀಜದ ಚಟ್ನಿ ಪುಡಿ ಅಥವಾ ಶೇಂಗಾ ಚಟ್ನಿ ಪುಡಿಯನ್ನು ಮಾಡ್ತಾ ಇದ್ದೀನಿ. ಈ ಪುಡಿ ಮಾಡಲಿಕ್ಕೆ ನಾನು 1 ಕಪ್ ಕಡಲೆಕಾಯಿ ಬೀಜನ ಹುರಿದು ಈ ರೀತಿ ಹಾರ್ಲಿಕ್ಕೆ ಇಟ್ಟಿದ್ದೀನಿ ಮತ್ತು 5 ಬ್ಯಾಡಗಿ ಮೆಣಸಿನ್ಕಾಯಿ, 4 ಗುಂಟೂರು ಮೆಣಸಿನ್ಕಾಯಿ, 10-12 ಹೆಸಳಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಅರ್ಧ ಸ್ಪೂನು ಜೀರಿಗೆ ಮತ್ತು ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ಎಣ್ಣೆಯಲ್ಲಿ ಹುರಿದು ಹಾರ್ಲಿಕ್ಕೆ ಇಟ್ಟಿದ್ದೀನಿ. ನಾನು ಶೇಂಗಾ ಚಟ್ನಿ ಪುಡಿ ಮಾಡಲಿಕ್ಕೆ ಈ ಕಪ್ಪಲ್ಲಿ 1 ಕಪ್ಪಷ್ಟು ಕಡಲೆಕಾಯಿ ಬೀಜನ ಹುರಿದು ಹಾರ್ಲಿಕ್ಕೆ ಇಟ್ಟಿದ್ದೀನಿ. ಇದೆಲ್ಲ ಹಾರಿದೆ. ಈಗ ಮೊದಲಿಗೆ ಈ ಮಸಾಲೆ ಪದಾರ್ಥಗಳನ್ನು ತರಿಯಾಗಿ ಪುಡಿ ಮಾಡ್ಕೊಂಡು ಬರ್ತೀನಿ. ಎಲ್ಲ ಒಟ್ಟಿಗೆ ಹಾಕಿದ್ರೆ ಅಷ್ಟು ಚೆನ್ನಾಗಿ ಹೊಂದ್ಕೊಳ್ಳೋದಿಲ್ಲ. ಮೊದಲು ಈ ಮಸಾಲೆ ಪದಾರ್ಥಗಳನ್ನ ಪುಡಿ ಮಾಡಿಕೊಂಡು ನಂತರ ಕಡಲೆಕಾಯಿ ಬೀಜನ ಸೇರಿಸ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ಈ ಕಡಲೆಕಾಯಿ ಬೀಜದ ಚಟ್ನಿ ಪುಡಿ ಅಥವಾ ಶೇಂಗಾ ಬೀಜದ ಚಟ್ನಿ ಪುಡಿ. ತುಂಬಾ ಟೇಸ್ಟಿಯಾಗಿ ಇರುತ್ತೆ. ನೋಡಿ, ಇದನ್ನೀಗ ತರಿಯಾಗಿ ರುಬ್ಕೊಂಡು ಬರ್ತೀನಿ. ಈಗ ಇದು ತರಿಯಾಗಿ ಆಗಿದೆ. ಇದಕ್ಕೆ ಹುರಿದು ಆರಿಸ್ಕೊಂಡಿರೋ ಕಡಲೆಕಾಯಿ ಬೀಜನ ಸೇರಿಸ್ಕೊಂಡು ಇದನ್ನು ಸಹ ಮಸಾಲೆ ಪದಾರ್ಥಗಳ ಜೊತೆಗೆ ತರಿಯಾಗಿ ರುಬ್ಕೊಂಡು ಬರ್ತೀನಿ. ಕಡಲೆಕಾಯಿ ಬೀಜ ಆಯಿತು. ಈಗ ಇದರೊಟ್ಟಿಗೆ 2 ಸ್ಪೂನಷ್ಟು ಬೆಲ್ಲದ ಪುಡಿಯನ್ನು ಸೇರಿಸ್ಕೊಳ್ತೀನಿ. ತುಂಬ ರುಚಿಯಾಗಿ ಇರುತ್ತೆ ಈ ಚಟ್ನಿ ಪುಡಿ. 1/4 ಸ್ಪೂನಷ್ಟು ಅರಿಶಿನ ಸೇರಿಸ್ಕೊಳ್ತೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಈ ರೀತಿ ತರಿಯಾಗಿ ಪುಡಿ ಮಾಡ್ಕೋಬೇಕು. ತುಂಬ ನುಣ್ಣಗಾದರೆ ಚೆನ್ನಾಗಿರಲ್ಲ. ಸ್ಟಾಪ್ ಮಾಡಿ ರನ್ ಮಾಡಿ ಈ ರೀತಿ ಮಾಡ್ಕೋಬೇಕು. ನಂತರ ಈ ಪುಡಿ ಎಲ್ಲನೂ ಆರಿದ ನಂತರ ಒಂದು ಪ್ಲೇಟಲ್ಲಿ ಹಾಕಿ ಆರಿಸಿ, ನಂತರ ಒಂದು ಒಳ್ಳೆ ಗಾಜಿನ ಅಥವಾ ಸ್ಟೀಲ್ ಕಂಟೈನರಲ್ಲಿ ಒರೆಸಿ ಚೆನ್ನಾಗಿ ಪ್ರಿಸರ್ವ್ ಮಾಡಿ ಇಟ್ಟರೆ ಸುಮಾರು 15 ದಿನದವರೆಗೂ ಹೊರಗಡೆ ಇಟ್ಕೊಂಡು ಯೂಸ್ ಮಾಡ್ಕೋಬಹುದು. ಫ್ರಿಡ್ಜಲ್ಲಿ ಇಟ್ಟರೆ 1 ತಿಂಗಳಿಗಿಂತ ಜಾಸ್ತಿನೇ ಬರುತ್ತೆ. ಇದು ಎಲ್ಲದರೊಟ್ಟಿಗೂ ತುಂಬ ಚೆನ್ನಾಗಿರುತ್ತೆ. ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಪುಡಿಯನ್ನು ಸೇರಿಸ್ಕೊಂಡು ತಿಂತಾ ಇದ್ರೆ ಆಹಾ, ಎಂಥ ರುಚಿ ಇರುತ್ತೆ. ಮೊಸರನ್ನ ಜೊತೆಗೆ ನೆಂಚ್ಕೊಂಡು ತಿನ್ಬೋದು. ಚಪಾತಿ, ಇಡ್ಲಿ ಪ್ರತಿಯೊಂದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಅವಲಕ್ಕಿ ಒಗ್ಗರಣೆ ಮಾಡಿದಾಗ, ಅವಲಕ್ಕಿ ಉಪ್ಪಿಟ್ಟು ಮಾಡಿದಾಗ ಇದನ್ನು ಸಹ ಮೇಲ್ಗಡೆ ಉದಿಸ್ಕೊಂಡು ತಿನ್ಬೋದು. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.